ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರಾವೃತ್ತ ಚಾನಲ್. ಸೊ ರೈಟ್ ನಾನು ಎಲ್ಲಿ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದು ತುಂಬ ಪುರಾತನವಾದಂಥ ಒಂದು ದೇವಸ್ಥಾನ. ಬನ್ನಿ ದೇವಸ್ಥಾನ ಹೇಗಿದೆ ಅಂತ ನೋಡೋಣ. ಇದು ಮೇನ್ ರೋಡು. ನಾವು ಈ ಕಡೆಯಿಂದ ಒಳಗಡೆಯಿಂದ ಬರಬೇಕು. ಆ್ಯಂಡ್ ಇದು ದೇವಸ್ಥಾನದ ಆವರಣ. ಆ್ಯಂಡ್ ಇದು ಗರುಡ ದೇವರಿದ್ದಾರೆ. ಆ್ಯಂಡ್ ಇದು ದೇವಸ್ಥಾನದ ರಥ. ಆ್ಯಂಡ್ ದೇವಸ್ಥಾನದ ರಾಜಗೋಪುರ ಇದು. ನೀವು ಇಲ್ಲೆಲ್ಲಾದರೂ ಕಾರು ಪಾರ್ಕ್ ಮಾಡ್ಕೊಬೋದು. ಬನ್ನಿ ದೇವಸ್ಥಾನದ ಒಳಗಡೆ ಹೋಗೋಣ. ಇದು ದೇವಸ್ಥಾನ ದ್ವಾರ ಪ್ರಾಂಗಣ. ಆ್ಯಂಡ್ ಇಲ್ಲಿ ರಥ ನಿಲ್ಲಿಸೋದಕ್ಕೆ ಒಂದು ಜಾಗ ಮಾಡಿದ್ದಾರೆ. ಮೇಲ್ಗಡೆ ಎಲ್ಲ ವಿಷ್ಣುವಿನ ದಶಾವತಾರ ಮಾಡಿಸಿದ್ದಾರೆ. ಆ್ಯಂಡ್ ಈ ದೇವಸ್ಥಾನ ಬಂದು ಕದರಿಪುರ ಅಂತ ಒಂದು ಹಳ್ಳಿಯಲ್ಲಿ ಇರ್ತಕ್ಕಂಥದ್ದು. ಕದರಿಪುರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಆ್ಯಂಡ್ ಇದು ಬಂದು ಕಂಬದ ನರಸಿಂಹಸ್ವಾಮಿ ಅಂತಲೂ ಹೇಳ್ತಾರೆ. ಕದ್ರಿಪುರ ಕಂಬದ ನರಸಿಂಹಸ್ವಾಮಿ ಅಂತಲೂ. ಇದು ದೇವಸ್ಥಾನದ ಗರ್ಭಗುಡಿಯ ಗೋಪುರ. ಇಲ್ಲಿ ತುಳಸಿ ಕಟ್ಟೆನೂ ಇದೆ. ಸಹಾಯಾರ್ಥ ಪುಷ್ಕರಣಿ ಮಾಡೋ ಒಂದು ಐಡಿಯಾನೂ ಇದೆ ಇಲ್ಲಿ. ನಿಮಗೆ ಕೈಲಾದಂಥ ಒಂದು ಸಹಾಯ ಮಾಡಿ ದೇವಸ್ಥಾನಕ್ಕೆ. ಬನ್ನಿ ಒಳಗಡೆ ಹೋಗೋಣ. ಸೊ ಇದು ಪುಷ್ಕರಣಿಯ ಪ್ಲ್ಯಾನು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಂಬದ ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯ, ಕದರಿಪುರ, ಮುಳಬಾಗಿಲು ತಾಲೂಕು. ಅಹೋಬಿಲದಲ್ಲಿ ನರಸಿಂಹದೇವರು ಅವತಾರ ಮಾಡಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಕದರಿ ಕ್ಷೇತ್ರದಲ್ಲಿ 3 ಗಳಿಗೆ ಕೂತ್ಕೊಂಡು, ಈ ಸ್ಥಳದಲ್ಲಿ 3 ಗಳಿಗೆ ಕೂತ್ಕೊಂಡು, ಇಲ್ಲಿಂದ ತುಮಕೂರು ಹತ್ರ ದೇವರಾಯನದುರ್ಗ ಬೆಟ್ಟದ ಮೇಲೆ ಸ್ವಾಮಿ ಯೋಗಾಸನದಲ್ಲಿ ಕೂತ್ಕೊಂಡು ವೈಕುಂಠಕ್ಕೆ ಪ್ರಯಾಣ ಮಾಡಿರೋದೊಂದು ಈ ಸ್ಥಳದ ಪ್ರತೀತಿ.
ಆ ಕಾಲದಲ್ಲಿ ಅಗಸ್ತ್ಯ ಮಹರ್ಷಿಗಳು ಸಂಚಾರ ಬಂದಾಗ ಈ ಬಂಡೆ ಮೇಲೆ ನರಸಿಂಹದೇವರು ಕೂತಿದ್ದಾರೆ ಅಂತ ಹೇಳಿ ನರಸಿಂಹದೇವರನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರತಿಷ್ಠಾಪನೆ ಮಾಡಿದಾಗ ಗುಡಿಗೆ ಬಂದ ಭಕ್ತರ ಮೇಲೆಲ್ಲ ನರಸಿಂಹದೇವರು ಆವಾಹನೆ ಆಗ್ತಾ ಇರ್ತಾರೆ. ಆಗ ಈ ಗ್ರಾಮಸ್ಥರೆಲ್ಲರೂ ಅಗಸ್ತ್ಯ ಋಷಿಗಳನ್ನ ಪ್ರಾರ್ಥನೆ ಮಾಡ್ಕೊತಾರೆ. ಗುಡಿಗೆ ಬಂದವ್ರ ಮೇಲೆಲ್ಲ ಸ್ವಾಮಿ ಆವಾಹನೆ ಆದರೆ ತುಂಬ ಪೂಜೆ ನಡೆಯೋದಿಲ್ಲ, ಭಯ ಪಡ್ತಾರೆ ಜನ, ಗುಡಿಗೆ ಪೂಜೆ ನಡೆಯಲ್ಲ ಅಂತ ಕೇಳಿಕೊಂಡಾಗ ಅಗಸ್ತ್ಯ ಮಹರ್ಷಿಗಳು ವಾಸುದೇವ ಮೂರ್ತಿ ಸಾಲಿಗ್ರಾಮವನ್ನು ದೇವರ ಬಾಯಲ್ಲಿ ಇಟ್ಟು ಸ್ಥಾಪನೆ ಮಾಡ್ತಾರೆ. ಸ್ಥಾಪನೆ ಮಾಡಿದಾಗ ಅವತ್ತಿಂದ ದೇವರು ಶಾಂತವಾಗಿದ್ದಾರೆ. ಲಕ್ಷ್ಮೀ ನರಸಿಂಹದೇವರು ಅಗಸ್ತ್ಯರಿಗೆ ಗದೆ ಮೂಲಕ ಆಶೀರ್ವಾದ ಮಾಡಿ ಅಗಸ್ತ್ಯರ ಮುಂದೆ ಪ್ರಯಾಣ ಮಾಡ್ತಾರೆ. 11ನೇ ಶತಮಾನದಲ್ಲಿ ಹೊಯ್ಸಳರ ವಿಷ್ಣುವರ್ಧನ ರಾಜ ಒಂದು ರಾಜ್ಯದಲ್ಲಿ ಯುದ್ಧ ಆಡಿ ಗೆದ್ದರೆ ಆ ಗೆದ್ದಿರೋ ನೆನಪಿಗೆ ಒಂದು ವಿಷ್ಣು ದೇವಸ್ಥಾನ ನಿರ್ಮಾಣ ಮಾಡೋ ಪದ್ಧತಿ ಆತಂದು. ಕೋಲಾರ್ನಲ್ಲಿ ಚೋಳರು ವಾಸವಾಗಿರ್ತಾರೆ, ರಾಜಧಾನಿಯಾಗಿ ಮಾಡ್ಕೊಂಡಿರ್ತಾರೆ. ಅವನ್ನೆಲ್ಲ ಯುದ್ಧ ಆಡಿ ಅವನ್ನೆಲ್ಲ ಓಡಿಸಿ ವಿಶ್ರಾಂತಿ ತಗೊಂಡಿದ್ದಾಗ ನರಸಿಂಹದೇವರು ಹೊಯ್ಸಳರ ವಿಷ್ಣುವರ್ಧನ ರಾಜನಿಗೆ ಕನಸಿನಲ್ಲಿ ದರ್ಶನ ಕೊಟ್ಟು ಇಂತಹ ಸ್ಥಳದಲ್ಲಿ ನಾನಿದ್ದೀನಿ, ನನ್ನ ದೇವಸ್ಥಾನ ಜೀರ್ಣೋದ್ಧಾರ ಮಾಡು ಅಂತ ಹೇಳಿ ಸ್ವಾಮಿ ಸೂಚನೆ ಕೊಡ್ತಾರೆ. ಮಾರನೇ ದಿನ ರಾಜ ಸ್ಥಳ ಹುಡ್ಕೊಂಡು ಬಂದಾಗ ಮೂಲ ದೇವರು ನೋಡ್ಬಿಟ್ಟು ಇದೇ ದೇವರು ರಾತ್ರಿ ಕನಸಲ್ಲಿ ಬಂದಿದ್ದು ಅಂತ ಹೇಳಿ ದೇವಸ್ಥಾನ ಎಲ್ಲ ಜೀರ್ಣೋದ್ಧಾರ ಮಾಡಿ 24 ಎಕರೆ ಜಮೀನು ದೇವಸ್ಥಾನಕ್ಕೆ ದಾನ ಮಾಡಿ ಶಾಶ್ವತವಾಗಿ ಪೂಜೆ ಏರ್ಪಾಟ್ ಮಾಡಿ ಮುಂದೆ ಪ್ರಯಾಣ ಮಾಡ್ತಾನೆ. ಆ ಕಾಲದಲ್ಲಿ ಲಕ್ಷ್ಮೀದೇವಿ ಅಂತ ಒಬ್ಬ ಹೆಂಗಸು ಈ ಊರಿಗೆ ಈ ಗ್ರಾಮಕ್ಕೆ ಮದುವೆ ಮಾಡ್ಕೊಂಡು ಬರ್ತಾಳೆ. ಬಂದಾಗ ಮನೆಯಲ್ಲಿ ಅತ್ತೆ ಮಾವಂದ್ರ ಕಾಟ, ಗಂಡನ ಕಾಟ, ತುಂಬ ಚಿತ್ರ ಹಿಂಸೆ ಕೊಡ್ತಾ ಇರ್ತಾರೆ ಆಕೆಗೆ. ಆಕೆ ಸಂಸಾರದ ಮೇಲೆ ಜಿಗುಪ್ಸೆ ಬಂದು ಮನೆ ಬಿಟ್ಬಿಟ್ಟು ಬಂದು ದೇವಸ್ಥಾನದಲ್ಲಿ ದೇವ್ರ ಸೇವೆ ಮಾಡ್ತಾ ಕಾಲ ಕಳೀತಾ ಇರ್ತಾಳೆ. ಈ ಹಳ್ಳಿ ಜನ ಎಲ್ಲರೂ ಆಕೆನ ತುಂಬ ಅವಮಾನ ಮಾಡೋದು, ಬೈಯೋದು, ಹೊಡೆಯೋದು ಮಾಡ್ತಾ ಇರ್ತಾರೆ. ಆಕೆ ಕಣ್ಣಲ್ಲಿ ನೀರು ಹಾಕೊಂಡು, ನೀವು ಅಂದ್ಕೊಂಡಂಥ ಕೆಟ್ಟ ಹೆಂಗಸಲ್ಲ ನಾನು, ಸಂಸಾರ ಬಾಧೆ ಸಹಿಸ್ಕೊಳ್ಳೋಕ್ಕಾಗದಿರಾ ಮನೆ ಬಿಟ್ಬಿಟ್ಟು ಬಂದು ಇಲ್ಲಿ ದೇವ್ರ ಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಎಷ್ಟು ಹೇಳಿದ್ರು ಈ ಹಳ್ಳಿ ಜನ, ಹೊರಟು ಜನ ಹೇಳಿದ ಮಾತು ಕೇಳಲ್ಲ. ನೀವು ಅಂಥ ಪತಿವ್ರತೆ ಆದರೆ ನಮಗೆ ಸತ್ಯ ತೋರಿಸು, ಅವಾಗ ನಾವು ನಂಬ್ತೀವಿ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ನಾಳೆ ಬೆಳಗ್ಗೆ ಬನ್ನಿ ನಿಮಗೆ ಸತ್ಯ ತೋರಿಸ್ತೀನಿ ಅಂತ ಹೇಳ್ಬಿಡ್ತಾಳೆ. ಮಾನ್ಯ ದಿನ ಬರೋಷ್ಟೊತ್ತಿಗೆ ಅವತ್ತು ಕಾಮನ ಹುಣ್ಣಿಮೆ ಬಂದಿರುತ್ತೆ. ಊರಿನ ಜನ ಎಲ್ಲ ಯಾವ ಥರ ಸತ್ಯ ತೋರಿಸ್ತಾಳೆ ನೋಡಬೇಕು ಅಂತೇಳಿ ಊರಿನ ಜನ ಎಲ್ಲ ಬರ್ತಾರೆ. ಬೆಳಗಿನ ಜಾವ 5 ಗಂಟೆಗೆ ತಾನು ಪ್ರತಿನಿತ್ಯ ಏನು ಸೇವೆ ಮಾಡ್ತಾ ಇದ್ಲ ಆ ಸೇವೆ ಎಲ್ಲ ಮುಗಿಸ್ಕೊಂಡು ದೇವರು ತೀರ್ಥ ಸ್ವಲ್ಪ, ಕುಂಕುಮ ಸ್ವಲ್ಪ ತಗೊಂಡು ದೇವಸ್ಥಾನದ ಎದುರುಗೆ 108 ಅಡಿದು ಧ್ವಜಸ್ತಂಭ ಹೊಂದಿದೆ. ಅಲ್ಲಿ ಮೆಟ್ಲೆಲ್ಲ ಹತ್ತಿ ಹೋಗ್ಬೇಕು. ಕಂಬ ನೆಲದ ಮೇಲೆ ಮಲಗಿಸಿಟ್ಟಿರ್ತಾರೆ, ಯಾರ ಕೈಲೂ ನಿಲ್ಸಕ್ಕಾಗಿರೋದಿಲ್ಲ. ಆಕೆ ಹೋಗಿ ದೇವರ ತೀರ್ಥ ಸ್ವಲ್ಪ ಕಂಬದ ಮೇಲೆ ಹಾಕಿ ಕುಂಕುಮ ಇಟ್ಟು ತನ್ನ ಸೀರೆ ಸರಿಗಿಂದ ಕಂಬಕ್ಕೆ ಗಟ್ಟಿಯಾಗಿ ಗಂಟಾಕೊಳ್ತಾಳೆ. ಗಂಟಾಕುವಾಗ ದೇವರನ್ನ ಪ್ರಾರ್ಥನೆ ಮಾಡ್ಕೊತಾಳೆ. ಇವತ್ತಿನ ದಿನ ಈ ಜನಗಳಿಗೆಲ್ಲ ನನ್ನ ಪಾತಿವ್ರತ್ಯದ ಮೇಲೆ ಅನುಮಾನ ಬಂದಿದೆ, ಅದನ್ನು ನೀವೇ ಪರಿಹಾರ ಮಾಡಬೇಕು ಅಂತೇಳಿ ನರಸಿಂಹದೇವರನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು 2 ಕೈಲಿ ಎತ್ತಿ ನಿಲ್ಲಿಸ್ತಾಳೆ ಕಂಬ. 108 ಅಡಿ ಇದೆ, ಒಂದೇ ಕಂಬ, ಒಂದೇ ಕಲ್ಲಿನ ಕಂಬ. 2 ಕೈಲಿ ಎತ್ತಿ ನಿಲ್ಲಿಸ್ತಾಳೆ. ನಿಲ್ಲಿಸಿದಾಗ ಯಾರು ಆಕಿನ ಅವಮಾನ ಮಾಡಿ ಬೈದು ಹೊಡೆದು ಮಾಡಿದ್ರೆ ಅವ್ರಿಗೆಲ್ಲ ಕಣ್ಣುಗಳು ಹೊಟ್ಟೋಗುತ್ತೆ. ಮೈ ಉರಿ ಎತ್ಕೊಂಡು ಮೈಯೆಲ್ಲ ಉರಿ ಎತ್ಕೊಂಡು ಬೊಬ್ಬೆ ಬಂದ್ಬಿಡುತ್ತೆ. ಆಮೇಲೆ ಆ ಜನ ಎಲ್ಲರೂ ಆಕೆ ಪಾದ ಇಟ್ಕೊಂಡು ಬೇಡ್ಕೊಂತಾರೆ, ತಪ್ಪಾಯ್ತಮ್ಮ, ನಮ್ಮನ್ನ ಕ್ಷಮಿಸ್ಬೇಕು, ನಾವು ತಿಳಿದಿರ ತಪ್ಪು ಮಾಡಿದ್ದೀವಿ, ನಮ್ಮನ್ನ ಕ್ಷಮಿಸ್ಬೇಕು ಅಂತ ಕೇಳ್ಕೊಂಡಾಗ ದೇವ್ರ ತೀರ್ಥ ತಗೊಂಡು ಎಲ್ಲರಿಗೂ ಪ್ರೋಕ್ಷಣೆ ಮಾಡ್ತಾಳೆ. ಮಾಡಿದಾಗ ಎಲ್ಲರಿಗೆ ತಾ ಪ್ರಕಾರ ಕಣ್ಣುಗಳು ಬರುತ್ತೆ, ಮೈ ಉರಿ ಎಲ್ಲ ಕಮ್ಮಿ ಆಗುತ್ತೆ. ಆಮೇಲೆ ಅವ್ರು ಬೇಡ್ಕೊತಾರೆ, ಇನ್ನು ಮುಂದೆ ನಾವು ಯಾವುದೇ ತೊಂದರೆ ಕೊಡೋದಿಲ್ಲ, ನೀವು ಇಲ್ಲೇ ಇರಬೇಕು, ನಮ್ಮೂರಿನಲ್ಲಿ ದಿನಕ್ಕೊಂದು ಮನೆಯವ್ರು ಬಂದು ನಿಮಗೆ ಪೂಜೆ ಮಾಡ್ಕೊಂಡು ಊಟ ತಿಂಡಿ ಹಾಕೊಂಡು ನಾವು ನಿಮ್ಮನ್ನು ಚೆನ್ನಾಗಿ ನೋಡ್ಕೊತೀವಿ ಅಂತೇಳಿ ಎಲ್ಲ ಕೇಳ್ಕೊತಾರೆ. ಕೇಳ್ಕೊಂಡಾಗ ನನಗೆ ಇಷ್ಟೊಂದು ಚಿತ್ರಹಿಂಸೆ ಕೊಟ್ಟಿದ್ದೀನ, ನಾನಿನ್ನ ಇಲ್ಲಿರೋದಿಲ್ಲ ಅಂತೇಳಿ ಆ ಕಮ್ಮನ್ನು 2 ಕೈಯಲ್ಲಿ ಆಲಿಂಗನ ಮಾಡ್ಕೊತಾಳೆ. ಕಂಬದಲ್ಲಿ ಐಕ್ಯ ಆಗೋಗ್ತಾಳೆ, ಕಂಬದಲ್ಲಿ ಸೇರ್ಕೊಂಡ್ಬಿಡ್ತಾಳೆ. ಸೇರ್ಕೊಂಡಾಗ ನರಸಿಂಹದೇವರು ಆಕೆಗೆ ದರ್ಶನ ಕೊಟ್ಟು, ಇನ್ನು ಮುಂದೆ ಯಾರು ಈ ದೇವಸ್ಥಾನಕ್ಕೆ ಬರ್ತಾರೋ ಮೊದಲು ನಿನ್ನ ಕಂಬದ ಹತ್ರ ಬಂದು ಅವ್ರ ಕಷ್ಟ ಸುಖ ಎಲ್ಲ ನಿನ್ನ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನಿನಗೆ ಮಡಲಕ್ಕಿ ಕಟ್ಟಿ ಪ್ರದಕ್ಷಿಣೆ ಮಾಡಿಕೊಂಡು ಆಮೇಲೆ ನನ್ನ ದರ್ಶನಕ್ಕೆ ಬಂದರೆ ಅವ್ರ ಕಷ್ಟಗಳೆಲ್ಲ ನಾನು ಪರಿಹಾರ ಮಾಡ್ತೀನಿ ಅಂತೇಳಿ ನರಸಿಂಹದೇವರು ಆಕೆಗೆ ಮಾತು ಕೊಡ್ತಾರೆ. ಅವತ್ತಿಂದ ಈ ದೇವಸ್ಥಾನಕ್ಕೆ ಕಂಬದ ಲಕ್ಷ್ಮೀ ನರಸಿಂಹ ದೇವಾಲಯ ಅಂತ ಹೆಸರು. ಸಾಕ್ಷಾತ್ ಮಹಾಲಕ್ಷ್ಮಿನೇ ಅವತಾರ ಮಾಡಿ ಬಂದಿರೋದು. ಇಲ್ಲೇ ಮಾನವರ ಕೈಲಿ ಆ ಕಂಬ ನಿಲ್ಸಕ್ ಆಗೋದಿಲ್ಲ, ಆ ಕಂಬದಲ್ಲೇ ಸಾಕ್ಷಾತ್ ಮಹಾಲಕ್ಷ್ಮಿ ಇರೋದು. ಆಮೇಲೆ ನವಾಬರ ಕಾಲ ಶುರು ಆಗತ್ತೆ. ಅವ್ರು ಬಂದಾಗ ನಮ್ಮ ಹಿಂದೂ ದೇವಸ್ಥಾನದೆಲ್ಲ ಧ್ವಂಸ ಮಾಡ್ತಾ ಇರ್ತಾರೆ. ಮಾಡಿದಾಗ ಈ ಹಳ್ಳಿ ಜನ ಎಲ್ಲ ರಾತ್ರಿ
ಗರ್ಭಗುಡಿ ಸಮೇತ ದೇವ್ರನ್ನ ಇಲ್ಲೇ ಇಷ್ಟೇ ಇದ್ದಿದ್ದು. ಗರ್ಭಗುಡಿ ಸಮೇತ ದೇವ್ರನ್ನ ಮೂಲ ದೇವ್ರನ್ನ ಮುಚ್ಚಿಟ್ಬಿಡ್ತಾರೆ, ಮಣ್ಣಲ್ಲಿ ಮುಚ್ಚಿಟ್ಬಿಡ್ತಾರೆ. ಅವ್ರು ಬಂದ್ರು, ದೇವಸ್ಥಾನ ಗೋಪುರ ಕಂಬಗಳು ಅದು ಇದು ಎಲ್ಲ ಹೊಡೆದಾಕ್ಬಿಟ್ರು. ಆ ಕಂಬ ಹೊಡಿಯಕ್ಕೆ ಹೋಗ್ತಾರೆ, ಸುಮಾರು ಸಾವಿರಾರು ಜನ ಬಾಯಲ್ಲಿ ಮೂಗಲಿ ರಕ್ತ ಬಂದಲ್ಲೇ ಪ್ರಾಣ ಬಿಡ್ತಾರೆ. ಆಮೇಲೆ ಆ ಕಂಬದ ತಂಟೆಗೆ ಯಾರು ಹೋಗಿರೋದಿಲ್ಲ. ಈ ಮುಚ್ಚಿಟ್ಟವರು ಎಲ್ಲ ತೀರ್ಕೊಂಡ್ಬಿಟ್ರು. ಈಗ ಯಾರು ದೇವಸ್ಥಾನ ಓಪನ್ ಮಾಡೋರಿಲ್ಲ. 800 ವರ್ಷ ದೇವರು ಮಣ್ಣಲ್ಲೇ ಇದ್ದೋಗಿದ್ರು. 800 ವರ್ಷ. 49ನೇ ಇಸ್ವಿಲಿ ನಮ್ಮ ತಂದೆಯವರಿಗೆ ವೈಶಾಖ ಮಾಸ ನರಸಿಂಹ ಜಯಂತಿ ದಿವಸ ನಾವು ಮುಳಬಾಲಲ್ಲಿ ದೇವಸ್ಥಾನ ಪೂಜೆ ಮಾಡ್ಕೊಂಡಿದ್ದೀವಿ. ಅಲ್ಲಿ ಶ್ರೀನಿವಾಸದೇವರ ದೇವಸ್ಥಾನ. ಅಲ್ಲಿ ನಮ್ಮ ತಂದೆಯವರಿಗೆ ನರಸಿಂಹದೇವರು ಕಣ್ಣಿಗೆ ಪ್ರತ್ಯಕ್ಷವಾಗಿ ಬೆಳಗ್ಗೆ ಅಭಿಷೇಕ ಮಾಡ್ತಾ ಇದ್ದಾರೆ. ಶ್ರೀನಿವಾಸದೇವ್ರ ಮಂತ್ರ ಹೇಳ್ಕೊಂಡು ಅಭಿಷೇಕ ಮಾಡ್ತಾ ಇದ್ದಾರೆ. ನಮ್ಮ ತಂದೆಗೆ ನರಸಿಂಹದೇವರು ಕಾಣಿಸ್ತಾ ಇದೆ. ನರಸಿಂಹದೇವ್ರು, ನಾನು ಇಂಥ ಜಾಗದಲ್ಲಿ ಇದ್ದೀನಿ, ನನಗೆ ಪೂಜೆ ಮಾಡು ಅಂತೇಳಿ ದೇವರು ಸೂಚನೆ ಕೊಡ್ತಾರೆ. ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಜಾಗ ಹುಡ್ಕೋಣ ಅಂತ ಬಂದಾಗ ದೇವಸ್ಥಾನ ಎಲ್ಲ ಹಾಳು ಬಿದ್ದೋಗಿದೆ. ಆ ಕಂಬದ ಹತ್ರ ನಮ್ಮ ತಂದೆಯವರೆಲ್ಲ ಎಲ್ಲಿ ದೇವ್ರು ಎಲ್ಲಿದೆ ಅಂತ ಹುಡುಕ್ತಾ ಇದ್ದಾರೆ. ಹುಡುಕೋ ಟೈಮ್ನಲ್ಲಿ ಈ ದನ ಕಾಯೋ ಹುಡುಗರು, 10 ವರ್ಷ 12 ವರ್ಷ ಹುಡುಗರು ಈ ಮಣ್ಣುಡ್ಡೆ ಮೇಲೆ ಹತ್ತಿದ್ರೆ ಜೋರಾಗಿ ವೇದ ಮಂತ್ರ ಹೇಳ್ತಾ ಇದ್ರು. ಕೆಳಗಡೆ ಬಂದ್ಬಿಟ್ಟು ಅವ್ರ ಬಾಯಲ್ಲಿ ಏನು ಬರ್ತಾ ಇರ್ಲಿಲ್ಲ. ಅದನ್ನ ನಮ್ಮ ತಂದೆಯವರು ಗಮನಿಸ್ಕೊಂಡು ಊರಿನ ಜನನೆಲ್ಲ ಕರೆದು ಆ ಮಣ್ಣೆಲ್ಲ ತೆಗೆಸಿದ್ದಾರೆ. ಒಳಗಡೆ ಗರ್ಭಗುಡಿ ಸಮೇತ ಲಕ್ಷ್ಮೀ ನರಸಿಂಹದೇವರಿದ್ದಾರೆ. ತಾಮ್ರದ್ದು ಶಾಸನ ಆಯಿತು, ಯಾರು ಪ್ರತಿಷ್ಠೆ ಮಾಡಿರೋದು ಏನು ಅಂತ ತಾಮ್ರದ ಶಾಸನ. ಆ ಟೈಮಲ್ಲಿ ಒಂದ್ಸಲ ಕಳ್ತನ ಆಗೋಯ್ತು. ಎಲ್ಲ ಶಾಸನ ಏನು ದೇವಸ್ಥಾನ ಅಂತೂ ಏನು ಪತ್ರ ಗಿತ್ರ ಏನಿಲ್ಲ. ಆಮೇಲೆ ಈ ಹಳ್ಳಿ ಜನ ಎಲ್ಲ ನಿಮ್ಮಿಂದ ದೇವ್ರ ಬೆಳಕು ಕಾಣಿಸಿದ್ದಾರೆ, ನೀವೇ ಪೂಜೆ ಮಾಡ್ಕೊಂಡಿರಿ ಅಂತೇಳಿ ನಮ್ಮ ತಂದೆಗೆ ವಹಿಸಿದ್ದಾರೆ. ನಮ್ಮ ತಂದೆಯವ್ರಿಗೆ 98 ವರ್ಷ. ಮುಳುಬಾಗಿಲಿಂದ ಸೈಕಲ್ ಮೇಲೆ ಒಂದು ಬೆನ್ನಿಗೆ ನೀರು, ಸ್ವಲ್ಪ ಅರ್ಶಿನ ಕುಂಕುಮ ನುಗ್ಕೊಂಡು ಬರೋದು, ದೇವ್ರಿಗೆ ಅಭಿಷೇಕ ಮಾಡೋದು, ಒಂದಷ್ಟಪ್ಪ ಬೆಲ್ಲ ದೇವ್ರ ಪಾದ ಹತ್ರ ಇಡೋದು, ಗೋವಿಂದ ಅನ್ಕೊಂಡು ಹೋಗೋದು. ಅಷ್ಟೇ ಅವ್ರ ಭಕ್ತಿ. ಯಾರನ್ನೂ 1 ರೂಪಾಯಿ ಕೇಳ್ತಾ ಇರ್ಲಿಲ್ಲ. ಅವ್ರ ಸೇವೆ, ಅವರು ಬಾಗಿಲು ಇರ್ಲಿಲ್ಲ. ಒಂದಿಷ್ಟಪ್ಪ ಮರದ ದಿಮ್ಮೆ ಪೂಜೆ ಮಾಡೋದು, ಆ ಮರದ ದಿಮ್ಮೆ ಅಡ್ಡ ಇಟ್ಬಿಟ್ಟು ಹೊಟ್ಟೋದು. ಆವಾಗ ಅದೇ ಸೇಫ್ಟಿ. ಇವಾಗ ಇಷ್ಟೊಂದು 22 ಬೀಗ ತೆಗಿಬೇಕು, ಇವಾಗ ಭಯ ಆಗುತ್ತೆ. ಆಮೇಲೆ 2000 ಇಸ್ವಿಲಿ ನಾನು ನಮ್ಮ ತಂದೆ ಜೊತೆಗೆ ಬಂದೆ. ನನಗೆ ದೇವ್ರಿಗೆ ವೈರತ್ವ, ದೇವ್ರನ್ನ ಕಂಡ್ರೆ ಆಗ್ತಾ ಇಲ್ಲ ನನಗೆ. ಬೆಂಗಳೂರಿನವರೊಬ್ರು ಅಭಿಷೇಕ ಮಾಡಿಸಿದ್ದಾರೆ, ಒಂದು 10 kg ಪುಳಿಯೋಗರೆ ಮಾಡಿಸಿದ್ದಾರೆ. ನಮ್ಮ ತಂದೆಯವರು ಪುಳಿಯೋಗರೆ ತೊಗೊಂಡೋಗೋಕ್ಕೆ ಒಬ್ಬನ ಕೈಯಲ್ಲಿ ಆಗಲ್ಲ, ನೀನು ಜೊತೆಗೆ ಬಾ ಅಂತೇಳಿ ನನ್ನ ಅಲ್ಲಿ ಇಟ್ಬಿಟ್ಟು ಬಂದ್ಬಿಡು, ನೀನೇನು ಗರ್ಭಗುಡಿ ಒಳಗಡೆ ಬಂದ ಅಂತೇಳಿ ನನ್ನ ಪುಳಿಯೋಗರೆ 10 kg ಪ್ರಸಾದ ತೊಗೊಂಡು ನಾನು ಜೊತೆಗೆ ಬಂದೆ. ಜೊತೆಗೆ ಬಂದು ಒಳಗಡೆ ಹೋದವನು. ಆವತ್ತಿಂದ ದೇವ್ರು ನಾನು ಬಿಟ್ಟಿಲ್ಲ. ದೇವರು ಇಷ್ಟು ಸೇವೆ ಎಲ್ಲ ಮಾಡಿಸ್ಕೊಂಡಿದ್ದೆ. ವರ್ಷಕ್ಕೊಂದೊಂದು ಸೇವೆ, ಒಂದೊಂದು ವರ್ಷಕ್ಕೆ ಒಂದೊಂದು ಸೂಚನೆ ಕೊಡ್ತಾನೆ, ಇದು ಮಾಡು ಅದು ಮಾಡು. ದೇವಸ್ಥಾನ ಮುಂದ್ಗಡೆ ಹಾಲಾಯಿತು, ಯಾರಾದ್ರೂ ಅಭಿಷೇಕ ಮಾಡಿದ್ರೆ ಇಲ್ಲಿ 4 ತೆಂಗಿನ ಪಟ್ಟೆ ಹಾಕಿ ಅಭಿಷೇಕ ಮಾಡ್ತಾ ಇದ್ದೆ. ಭಯಂಕರ ಬಿಸಿಲು. 4 ತೆಂಗಿನ ಪಟ್ಟೆ ಹಾಕಿ ಸೇವಾಗಾರ್ತಿಗೆ ಕೂತಿದ್ರೆ ಮಣ್ಣಲ್ಲಿ ನಾನು ಅಭಿಷೇಕ ಮಾಡ್ಕೊಂಡು ಅವ್ರಿಗೆ ಪ್ರಸಾದ ಕೊಟ್ಟು ಕಳಿಸ್ತಾ ಇದ್ದೆ. ಆಮೇಲೆ ಇಂಥ ಅದ್ಭುತವಾದ ದೇವರು ಇಂಥ ಕಡೆ ಇದ್ದೋಗಿದೆ, ನಾವು ಏನಾದರೂ ಮಾಡಿ ಸ್ವಲ್ಪ ಜೀರ್ಣೋದ್ಧಾರ ಮಾಡೋಣ ಅಂತೇಳಿ ಪ್ರತಿಯೊಂದು ಮನೆಗೂ ಮುಳಬಾಲಲ್ಲಿ ಹೋಗೋದು, ಒಂದೊಂದು ಇಡೀ ಅಕ್ಕಿ ವಸೂಲಿ ಮಾಡೋದು, ಹುಣ್ಣಿಮೆ ದಿನ ಅದನ್ನು ಪುಳಿಯೋಗರೆ ಮಾಡೋದು, ದೇವರಿಗೆ ಅಭಿಷೇಕ ಮಾಡೋದು, ಸಾಯಂಕಾಲ 6 ಗಂಟೆ ತನಕ ಎಲ್ಲರಿಗೂ ತಂದೆ ಪ್ರಸಾದ ಕೊಡ್ತಾ ಇದ್ದೆ. ಅದೇನೋ ದೇವರಿಗೆ ನಿಮ್ಮ ಸೇವೆ ಇಷ್ಟ ಆಗಿ. ಆಮೇಲೆ ಯಾರು ದುಡ್ಡು ಕೇಳೋದು, ಯಾರು ಪರಿಚಯ ಇಲ್ಲ, ಯಾರು ದುಡ್ಡು ಕೇಳೋದು. ಇಲ್ಲಿ ರೋಡ್ ಹತ್ರ ಒಂದು ಕಪ್ನಲ್ಲಿ ಕುಂಕುಮ, ಒಂದು ಕಪ್ನಲ್ಲಿ ಒಂದು ಉಂಡೆ ಇಟ್ಕೊಂಡು ದಾರಿಯಲ್ಲಿ ಬರೋ ಗಾಡಿಗಳೆಲ್ಲ ನಿಲ್ಲಿಸೋದು, ಅವ್ರಿಗೆ ಕುಂಕುಮ ಇಡೋದು. ಅವರು 10 ಪೈಸೆ 20 ಪೈಸೆ ಹಾಕೋರು ಉಂಡೆ. ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 5 ಗಂಟೆ ತನಕ ವಸೂಲಿ ಮಾಡಿದ್ರೆ 92 ರೂಪಾಯಿ ಬರೋದು. ಅದನ್ನು ತಿಂಗಳು ಪೂರ್ತಿ ಕಲೆಕ್ಟ್ ಮಾಡಿ ದೇವ್ರ ಮಳೆ ಬಂದರೆ ದೇವ್ರ ಮೈ ಮೇಲೆ, ದೇವ್ರ ಕಿರೀಟದ ಹತ್ರ ಮಳೆ ನೀರು ಸೋರೋದು, ಮೇಲೆ ಚಾವಣಿ ತೆಗೆದು ಫಸ್ಟ್ ಕಾಂಕ್ರೀಟ್ ಹಾಕಿದೆ. ದೇವ್ರ ಮೇಲೆ ಮಳೆ ಬೀಳೋದು ಯಾವಾಗ ನಿಂತು ದೇವರು ಅಭಿವೃದ್ಧಿಗೆ ಬಂದರು. ಗೋಪುರ ಬೇಕು ಅಂದರು, ಗೋಪುರ ಮಾಡಿಸಿದೆ. ನನಗೆ ಬ್ರಹ್ಮರಥ, ನಾನು ನನ್ನ ಹೆಂಡತಿ ಬ್ರಹ್ಮರಥದಲ್ಲಿ ಕೂತ್ಕೋಬೇಕು ಅಂದರು, ಬ್ರಹ್ಮರಥ ಮಾಡಿಸಿದೆ. ಹುಣ್ಣಿಮೆ ದಿನ ರಥ. ದೇವಸ್ಥಾನ ಸುತ್ತೂರು ಕಾಂಪೌಂಡ್ ಆಗಬೇಕು ಅಂದರು, ಕಾಂಪೌಂಡ್ ಆಯಿತು. ರಾಜಗೋಪುರ ಬೇಕು ಅಂದರು, ರಾಜಗೋಪುರ ಆಯಿತು. ನನ್ನ ಭಕ್ತ ಗರುಡ ದೇವರು ಬರಬೇಕು ಅಂತೇಳಿ ಸೂಚನೆ ಕೊಟ್ಟರು. ಮಲ್ಕೊಂಡಿದ್ದೀನಿ, ಹುಣ್ಣಿಮೆ ದಿವಸ ರಾತ್ರಿ ಅಲ್ಲಿ ಗರುಡ ದೇವರು ಬಂದು ನಿಂತ್ಕೊಂಡಿದ್ದಾರೆ ಬಾಗ್ಲ ಹತ್ರ. ಇವಾಗ ನೋಡ್ತಾರೆ, ಅಲ್ಲಿ ಗರುಡ ದೇವರು ನಿಂತ್ಕೊಂಡಿದ್ದಾರೆ. ನಾನು ತಕ್ಷಣ ಇಷ್ಟು ದೊಡ್ಡ ದೇವರು ಬಂದ್ಬಿಟ್ಟಿದಾರಲ್ಲಪ್ಪ ಅಂತ ಕಂಡ್ಬಿಟ್ಟು ನೋಡಿದ್ರೆ ಕನಸು ನೋಡಿ ಬಂದು ಇಲ್ಲಿ ನೋಡಿದ್ರೆ ರಾತ್ರಿ 1 ಗಂಟೆಯಲ್ಲಿ ನೋಡಿದ್ರೆ ಅಲ್ಲೆಲ್ಲ ಮಣ್ಣೆಲ್ಲ ಜನ ಓಡಾಡ್ತಾರಲ್ಲ, ಅದರ ಪಾದಗಳೆಲ್ಲ ಬಿದ್ದಿತ್ತು.
ಆಮೇಲೆ ದೇವರು ಇನ್ನು ಗರುಡ ದೇವ್ರನ್ನ ಕರೆಸ್ತಾ ಇದ್ದಾರೆ ಅಂತೇಳಿ ಹ್ಮ್ ಮಾನ್ಯ ದಿನ ಬೆಳಗ್ಗೆ ಅಭಿಷೇಕ ಮಾಡುವಾಗ ಸಂಕಲ್ಪ ಮಾಡ್ಕೊಂಡೆ. ಹ್ಮ್ ಸಂಕಲ್ಪ ಮಾಡ್ಕೊಂಡ ತಕ್ಷಣ ಬೆಂಗಳೂರಿನೊಬ್ರು ಕಾಂತರಾಜ್ ಅಂತ ಬಂದರು. ಹ್ಮ್ ಹ್ಮ್ ಅವರು ಈ ಅಪಾರ್ಟ್ಮೆಂಟ್ಗಳೆಲ್ಲ ಎಲೆಕ್ಟ್ರಿಕ್ ಡಿಪಾರ್ಟ್ಮೆಂಟ್ ಕಾಂಟ್ರಾಕ್ಟ್ ಅವ್ರು ಬಂದರು. ಅವ್ರು ಬಂದಾಗ ಅಭಿಷೇಕ ಮಾಡಿ ಈ ಥರ ರಾತ್ರಿ ಈ ಥರ ಗರುಡ ದೇವರು ದರ್ಶನ ಕೊಟ್ಟಿದ್ದಾರೆ ಹ್ಮ್ ಅಂತೇಳಿ ಅಂದೆ. ಅದೆಷ್ಟಾಗುತ್ತೆ ಹೇಳಿ ನಾನೇ ಮಾಡಿಸ್ಬಿಟ್ಟೆ. ಹ್ಮ್ 16 ಲಕ್ಷ ರೂಪಾಯಿ ಆಯಿತು. ಓಹೋ ಮೊನ್ನೆ 25ನೇ ತಾರೀಕು ಪ್ರತಿಷ್ಠಾಪನೆ ಆಯಿತು. ಹಾಂ ಆಮೇಲೆ ಬಂಗಾರ ಕಿರೀಟ ಬೇಕು ಅಂದ್ರೆ ಊರಿಗೆ ಬಂದವ್ರಿಗೆಲ್ಲ ಒಂದೊಂದು ಗ್ರಾಮ್ ಬಂಗಾರ ವಸೂಲಿ ಮಾಡಿ ಹ್ಮ್ ದೇವರಿಗೆ 14 kg ತೂಕದ ಬಂಗಾರ ಕಿರೀಟ ಮಾಡಿಸಿದ್ರು. ಹಾಂ ಹಾಂ ಮೊನ್ನೆ ಜಾತ್ರೆಗೆ ಇಟ್ಟಿದ್ವಿ, ವಿಶೇಷ ದಿನದಲ್ಲಿ ಪೌರ್ಣಮಿ ಬಂಗಾರ ಕಿರೀಟ. ಹ್ಮ್ ಹ್ಮ್ ಆಮೇಲೆ ಇವಾಗ ನಾನು ನನ್ನ ಹೆಂಡತಿ ಪುಷ್ಕರಣಿಲಿ ಓಡಾಡಬೇಕು ಅಂತೇಳಿ ಹ್ಮ್ ಸೂಚನೆ ಕೊಟ್ಬಿಟ್ಟಿದ್ದಾರೆ. ಸೂಚನೆ ಕೊಡ್ತಾರೆ, ದುಡ್ಡು ಕೊಡೋಲ್ಲ. ಏನಪ್ಪ ಈ ಥರ ಮಾಡ್ತೀಯ ಅಂತಂದರೆ, ಗುಡಿಗೆ ಬರೋ ಭಕ್ತರಿಗೆಲ್ಲ ನನ್ನ ವಿಚಾರ ಹೇಳ್ತಾ ಇದ್ರು. ಹಾಂ ಯಾರ ಹತ್ರ ಎಷ್ಟು ತಗೋಬೇಕು ಅಂತ ನಾನು ಅವ್ರು ತಗೊಂತಾರೆ. ತಗೊಂತೀನಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾನೆ. ಹ್ಮ್ 120 ಅಡಿ ಉದ್ದ, ಹಾಂ 80 ಅಡಿ ಅಗಲ, ಹಾಂ 14 ಅಡಿ ಡೀಪು, ಒಳಗಡೆಯಿಂದ ಮೆಟ್ಲು ಸ್ಟೆಪ್ಗಳು ಬರುತ್ತೆ. 3000 ಮೆಟ್ಲು ಬೇಕು. ಹ್ಮ್ ಒಂದು ಮೆಟ್ಲು ಬಂದು 5116 ರೂಪಾಯಿ ಆಗುತ್ತೆ. ಓಹ್ ಪುಷ್ಕರಣಿ ಮಧ್ಯದಲ್ಲಿ ಒಂದು ಮಂಟಪ ಬಂದು ಅದರ ಮೇಲೆ ಗೋಪುರ ಬರುತ್ತೆ. ಅದರೊಳಗಡೆ ಸುದರ್ಶನ ಚಕ್ರವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಹ್ಮ್ ಸಂಕಲ್ಪ ಮಾಡಿದ್ದೀನಿ. ಹ್ಮ್ 300 ಮೆಟ್ಲು ಬಂದಿದೆ. ಹ್ಮ್ ಬಂದವರಿಗೆಲ್ಲ ನಾನು ದೇವಸ್ಥಾನ ಕಮಿಟಿ ಇಲ್ಲ, ಹ್ಮ್ ಹ್ಮ್ ದೇವಸ್ಥಾನ ಗೌರ್ಮೆಂಟಿಗೆ ಸೇರಿಲ್ಲ, ಹ್ಮ್ ದೇವರು ಪ್ರೆಸಿಡೆಂಟು, ನಾನು ಅಸಿಸ್ಟೆಂಟು. ದೇವರು ನನಗೇನು ಸೂಚನೆ ಕೊಟ್ಟರೆ ಅದನ್ನು ಮಾಡ್ತಾ ಇದ್ದೀನಿ. ಅಷ್ಟೇ. ಪುಷ್ಕರಣಿ ಮಾಡಬೇಕು ಅಂತ ಸಂಕಲ್ಪ. ಹಾಂ ಬರೋ ವರ್ಷ ಹುಣ್ಣಿಮೆ ದಿನ ದೇವ್ರನ್ನ ತೆಪ್ಪೋತ್ಸವದಲ್ಲಿ ಮಾಡಬೇಕು ಅಂತ ಹಾಂ ಗಟ್ಟಿಯಾಗಿ ಸಂಕಲ್ಪ ಮಾಡಿಬಿಟ್ಟಿದ್ದೀನಿ. ಮೊನ್ನೆ ಹುಣ್ಣಿಮೆ ದಿನ ಹ್ಮ್ 300 ಮೆಟ್ಲು ಬಂದಿದೆ. ನಾಳೆ ದಿನ ಕೆಲಸ ಸ್ಟಾರ್ಟ್ ಆಗುತ್ತೆ. ಹ್ಮ್ ಅಮಾವಾಸ್ಯೆ ಆದಮೇಲೆ ಕೆಲಸ ಶುರುವಾಗುತ್ತೆ. ಹಾಂ ಹಾಂ ಯಾರು ಬೇಕಾದರೂ ಯಾಕೆ ಕೇಳೋದು ದುಡ್ಡು ಅಂತ ನಾವು ಹ್ಮ್ ಅಂದ್ಕೊಂಡಿದ್ರೆ ನನ್ನ ಭಕ್ತರ ಮನೆಗೆ ನಾನು ಕರ್ಕೊಂಡು ಹೋಗ್ತಾ ಇರೋ. ಹ್ಮ್ ನಾನು ಅವ್ರು ಯಾರ ಹತ್ರ ಎಷ್ಟು ಬೇಕೋ ನಾನು ವಸೂಲಿ ಮಾಡ್ಕೊತೀನಿ ಅಂತ ಹೇಳ್ತಾರೆ. ಹಾಂ ನಾಳೆ ಯುಗಾದಿ ಹಬ್ಬ ಆದಮೇಲೆ ಹ್ಮ್ ಏಪ್ರಿಲ್ 15ನೇ ತಾರೀಕು ಮೇಲೆ ಹ್ಮ್ ಹ್ಮ್ ನರಸಿಂಹದೇವ್ರನ್ನ ಪ್ರತಿಯೊಂದು ಮನೆಗೆ ಬೆಂಗಳೂರು, ಮೈಸೂರು, ಹುಬ್ಳಿ ತನಕ ಹಾಂ ಹಾಂ ದೇವ್ರನ್ನ ಕರ್ಕೊಂಡ್ಬರ್ತೀವಿ. ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಪೂಜೆ ಮಾಡಿಸ್ತೇನೆ. ಹ್ಮ್ ಒಂದು ಮೆಟ್ಲು ನಾವು ಹೋಗೋಕ್ಕೆ ಬರೋಕ್ಕೆ ಟ್ರಾನ್ಸ್ಪೋರ್ಟ್ 2500. ಹ್ಮ್ ಒಂದು ಮೆಟ್ಲಿಗೆ 5116 ರೂಪಾಯಿ ಹ್ಮ್ ಕಲೆಕ್ಟ್ ಮಾಡ್ತಾ ಇದ್ದೀವಿ. ಎಲ್ಲ ಒಂದು 15-20 ಮನೆ ಬುಕ್ ಆಗಿದೆ. ಹ್ಮ್ ಮೈಸೂರಿನಲ್ಲಿ ಒಂದು 9 ಮನೆ ಬುಕ್ ಆಗಿದೆ. ಹ್ಮ್ ಹುಣಸೂರಿನಲ್ಲಿ 2 ಮನೆ ಬುಕ್ ಆಗಿದೆ. ಹ್ಮ್ ನಾಳೆ ಯುಗಾದಿ ಹಬ್ಬ ಆದಮೇಲೆ ಅಲ್ಲೆಲ್ಲ ಹೊರಡೋದು. ನರಸಿಂಹದೇವ್ನ ಕರ್ಕೊಂಡು ಹೊರಡ್ತಾ ಇದ್ದೀನಿ. ಬೆಳಗ್ಗೆ ಒಂದು ಮನೆ ಪೂಜೆ, ಸಾಯಂಕಾಲ ಒಂದು ಮನೆ ಪೂಜೆ. ಹ್ಮ್ ಬೆಳಗ್ಗೆ ಪೂಜೆ ಮಾಡಿದ್ರೆ ದೇವ್ರನ್ನ ಕರ್ಕೊಂಡ್ ಬಂದ್ಬಿಡ್ತೀವಿ. ಹ್ಮ್ ಹ್ಮ್ ಸಾಯಂಕಾಲ ಯಾರ ಮನೇಲಿ ಪೂಜೆ ಮಾಡಿದ್ರೆ ಅದು ದೇವರು ಅವ್ರ ಮನೇಲಿ ಹಾಲ್ಟಿದ್ದು ಹೋಗ್ತಾರೆ. ಹಾಂ ಹಾಂ ಈಗ ಮಾನ್ಯ ದಿನ ದೇವ್ರನ್ನ ಇನ್ನೊಂದು ಮನೆಗೆ ಕರ್ಕೊಂಡು ಹೋಗ್ತೀವಿ. ಬೆಳಗ್ಗೆ ಒಂದು, ಸಾಯಂಕಾಲ 2 ಮನೆ ಪೂಜೆ ಇರುತ್ತೆ. ಹ್ಮ್ ವಿಷ್ಣು ಸಹಸ್ರ ಪಾರಾಯಣ ಇರುತ್ತೆ. ದೇವ್ರ ಮನೆಗೆ ಬಂದಾಗ ನಿಮ್ಮ ಅಕ್ಕಪಕ್ಕ ಭಕ್ತರನ್ನೆಲ್ಲ ಕರೆದು ದೇವ್ರ ಪೂಜೆ ಮಾಡಿ ಅರಿಶಿನ ಕುಂಕುಮ ಕೊಟ್ಟು ಹ್ಮ್ ಸೇವೆ ಮಾಡಿದ್ರೆ ನಿಮಗೂ ಎಲ್ಲರಿಗೂ ಒಳ್ಳೇದಾಗತ್ತೆ. ಹ್ಮ್ ಇದು ದೇವಸ್ಥಾನದ ಚರಿತ್ರೆ. ಹ್ಮ್ ಹ್ಮ್ ದೇವಸ್ಥಾನ ಉತ್ಸವ ಮೂರ್ತಿ ಮನೆಗೆ ಬರೋ ದೇವ್ರು ಇಲ್ಲಿದ್ದಾರೆ. ಇಲ್ಲಿ ನಿಂತ್ಕೊಂಡು ಒಂದು ಫೋಟೋ ತೆಕ್ಕೊಳ್ಳಿ. ಇವ್ರು ಬರ್ತಾರೆ ಮನೆಗೆ. ಇವ್ರು ಬರ್ತಾರಾ? ಇವರೇ ಬರೋದು ಮನೆಗೆ. ಪ್ರತಿಯೊಂದು ಮನೆಯಲ್ಲೂ ಇವರೇ ಪೂಜೆ ಮಾಡಿಸ್ಕೊಂಡು 569 ಕಲ್ಯಾಣೋತ್ಸವ ಇದುವರೆಗೆ ಆಗಿದೆ. ಹ್ಮ್ ಹ್ಮ್ ದೇವರಿಗೆ ಕಲ್ಯಾಣೋತ್ಸವ ಕೂಡ ಮನೆಯಲ್ಲೇ ಮಾಡಿಸ್ತೇನೆ. ಶ್ರೀನಿವಾಸ ಕಲ್ಯಾಣ, ನರಸಿಂಹದೇವ್ರ ಕಲ್ಯಾಣ ಮನೆಯಲ್ಲೇ ಮಾಡಿಸ್ತೇನೆ. ಹಾಂ 45,000 ಕೊಟ್ಟರೆ ಕಲ್ಯಾಣೋತ್ಸವ ಪದಾರ್ಥ ಎಲ್ಲ ನಾವೇ ತಂದು ಹ್ಮ್ ಹ್ಮ್ ಕೈಯಿಂದ ದೇವರಿಗೆ ಕಲ್ಯಾಣೋತ್ಸವ ಮಾಡಿಸಿ ಹ್ಮ್ ಪೂಜೆ ಮುಗಿಸ್ಕೊಂಡು ದೇವ್ರಿಗೆ ಕರ್ಕೊಂಡು ಬರ್ತೀವಿ. ಹ್ಮ್ ಹ್ಮ್ ಯಾರು ಬೇಕಾದರೂ ಸೇವೆ ಮಾಡ್ಬೋದು. ಆ ಕಾಲದಲ್ಲಿ ಭಕ್ತಿಯಿಂದ ದೇವರು ಪ್ರಹ್ಲಾದ ಕರೆದ ತಕ್ಷಣ ಓಡಿ ಬಂದಿದ್ದಾನೆ. ನಮ್ಮ ನರಸಿಂಹ ನೀವು ಮೊಬೈಲ್ ಕಾಲ್ ಮಾಡಿದ್ರೆ ಓಡಿ ಬರ್ತಾನೆ. ಮೊಬೈಲಲ್ಲಿ ನಮ್ಮ ಮನೆಗೆ ಬರ್ಬೇಕು ಸ್ವಾಮಿ ಅಂದರೆ ಅವನು ಓಡಿ ಬರ್ತಾನೆ. ಯಾರು ಬೇಕಾದರೂ ಸೇವೆ ಮಾಡ್ಬೋದು. ಅವರೇ ಇವರೇ ಅದು ಇದು ಭೇದ ಭಾವ ಇಲ್ಲ. ಸಾಹುಕಾರರು ಬಡವರು ಅನ್ನೋದಿಲ್ಲ. ಜಾತಿ ಮತ ಏನಿಲ್ಲ. ಭಗವಂತ ಭಕ್ತರಿಗೆಲ್ಲರಿಗೂ ಒಬ್ಬನೇ ಭಗವಂತ. ಯಾರು ಕರೆದ್ರೆ ಅವ್ರ ಮನೆಗೆ ಬರ್ತಾನೆ ಸ್ವಾಮಿ. ಎಲ್ಲರೂ ಸೇವೆ ಮಾಡ್ಬೋದು. ಇಲ್ಲ ಇಷ್ಟು ಮಾತ್ರ ನಡೀತಾ ಇದೆ. ಇನ್ನು 2700 ಮೆಟ್ಲು ಬೇಕು. 300 ಮೆಟ್ಲು ಬಂದ್ಬಿಟ್ಟಿದೆ. ಒಂದು 1000 ಮೆಟ್ಲು ಬಂದರೆ ಕೆಲಸ ಶುರು ಮಾಡಿಬಿಡ್ತೀವಿ. ಆಗುತ್ತೆ ಬಿಡಿ. ಈ ವಿಡಿಯೋ ನೋಡಿಕ್ಕೆ ಇನ್ನೂ ಎಷ್ಟು ಜನ ನಿಮಗೆ ಇದು ಮಾಡ್ತಾರೆ ನೋಡಿ. ಸೇವೆ ಮಾಡ್ಬೋದು. ಮನೆಗೆ ಕರ್ಸೋಕ್ಕೆ ಸೌಕರ್ಯ ಇಲ್ಲ ಅಂದರೆ ಇಲ್ಲೇ ಬಂದು ದೇವ್ರ ಪೂಜೆ ಮಾಡಿಸ್ತೀನಿ. ಹುಣ್ಣಿಮೆ ದಿನ ಬಂದರೆ ಇಲ್ಲೇ ನರಸಿಂಹದೇವ್ರ ಪ್ರತಿ ಹುಣ್ಣಿಮೆ ನರಸಿಂಹದೇವ್ರ ಕಲ್ಯಾಣ ನಡೀತಾ ಇರುತ್ತೆ. ಆ ಕಲ್ಯಾಣದಲ್ಲೇ ನೀವು ಒಂದು ಮೆಟ್ಟಿಗೆ ಸೇವೆ ಮಾಡ್ಬೋದು. ಯಾರು ಕರೆದ್ರೆ ಅವ್ರ ಮನೆಗೆ ನಮ್ಮಪ್ಪ ಓಡಿ ಬರ್ತಾನೆ. ಸೇವೆ ಮಾಡ್ಬೋದು. ನಿಮ್ಗೆಲ್ಲರಿಗೂ ದೇವರು ನೀವು ಸ್ವಲ್ಪ ಪ್ರಚಾರ ಮಾಡ್ತೀವಿ ಖಂಡಿತ ಮಾಡ್ತೀವಿ. 16 ಜನ ದೇವರಿಗೆ ಪುಷ್ಕರಣಿಗೆ 16 ಮೆಟ್ಲು ಸಹಾಯ ಭಾಗ ಆಗಲಿ. ನಿಮಗೆಲ್ಲರಿಗೂ ನಿಮ್ಮ ವಂಶ ಅಭಿವೃದ್ಧಿ ಆಗಲಿ. ಎಲ್ಲರಿಗೂ ಆರೋಗ್ಯ ಭಾಗ್ಯ ಕೊಡಲಿ. ಇಷ್ಟು
ಇದು ದೇವಸ್ಥಾನದ ಸಮಯ ಏನಿದೆ ಸ್ವಾಮಿ? ಪ್ರತಿನಿತ್ಯ ಬೆಳಗ್ಗೆ 5 ಗಂಟೆಗೆ ಸುಪ್ರಭಾತ ಸೇವೆ, ಸಾಲಿಗ್ರಾಮ ಪೂಜೆ ಆಗುತ್ತೆ. 9 ಗಂಟೆಗೆ ದೇವ್ರ ಪಂಚಾಮೃತ ಅಭಿಷೇಕ ಆಗುತ್ತೆ. 11:30ಗೆ ಮಹಾಮಂಗಳಾರತಿ ಆಗುತ್ತೆ. ತಿರುಗಿ ಸಾಯಂಕಾಲ 4 ಗಂಟೆಯಿಂದ 6 ಗಂಟೆ ತನಕ ವಿಷ್ಣು ಸಹಸ್ರನಾಮ ಪಾರಾಯಣ. 6 ಗಂಟೆಗೆ ಒಂದು ಮಂಗಳಾರತಿ ಇರುತ್ತೆ. ಯಾರು ಬೇಕಾದರೂ ನನ್ನ ಫೋನ್ ನಂಬರ್ ತಗೊಳ್ಳಿ. ನಾನು ಫೋನ್ ಮಾಡಿ ಈ ಥರ ಬರ್ತಾ ಇದ್ದೀವಿ ಅಂತ ಮನೆ ಬಿಡುವಾಗ ಫೋನ್ ಮಾಡಿದ್ರೆ ನಾನು ಇಲ್ಲೇ ಇರ್ತೇನೆ. ಇಷ್ಟು ಜನ ಬರ್ತಾ ಇದೀವಿ ಅಂತ ಮುಂಚೆ ಹೇಳಿದ್ರೆ, ಒಂದಿನ ಮುಂಚೆ ಹೇಳಿದ್ರೆ ಅಷ್ಟು ಜನಕ್ಕೆ ಇಲ್ಲೇ ಊಟ ಏರ್ಪಾಟ್ ಮಾಡ್ತೇನೆ. ಹೋಳಿಗೆ, ಪಾಯಸದ ಅಡುಗೆ ಊಟ ಆಗುತ್ತೆ. ಊಟಕ್ಕೆ ಅಂದರೆ ಒಂದಿನ ಮುಂಚೆ ನನಗೆ ಫೋನ್ ಮಾಡಿ. ಮಾಮೂಲಿ ಪ್ರಸಾದ ಪಂಚಾಮೃತ ಇರುತ್ತೆ. ಎಲ್ಲರೂ ಸೇವೆ ಮಾಡ್ಬೋದು. ಹಸುವಿಗೆ ತಿರುಪತಿಯಲ್ಲಿ ಬೆಟ್ಟದ ಮೇಲೆ ಪುಂಗ್ನೂರು ಗಿಡ್ಡ ಅಂತ ಚಿಕ್ಕ ಹಸು ಇಷ್ಟೇ ಹಸು ಇರುತ್ತೆ. ಆ ಹಸುದೇ ಹಾಲು ದೇವ್ರಿಗೆ ಅಭಿಷೇಕ ಮಾಡೋದು. ನಾವು ದೇವಸ್ಥಾನದಲ್ಲಿ ಗೋಸೇವೆ ಮಾಡಬೇಕು, ಗೋಶಾಲೆ ಮಾಡಬೇಕು ಅಂತೇಳಿ ಮಾಡಿದ್ವಿ. ಎಲ್ಲರೂ ಒಬ್ಬೊಬ್ರು ಒಂದೊಂದು ಹಸು ಇದೆಲ್ಲ ತೆಗೆಸ್ಕೊಂಡ್ರು. ಈಗ ಭಗವಂತ ದೇವರಿಗೆ ಗೋಶಾಲೆಗೆ ಹುಲ್ಲು ಸ್ವಲ್ಪ ಪ್ರಾಬ್ಲಮ್ ಇದೆ. ಬೇಸಿಗೆಗಾಲ ಹಸಿ ಹುಲ್ಲು ಸಿಗೋದಿಲ್ಲ. ಯಾಕೆ ಹುಲ್ಲು ತಗೋಬೇಕು. ಒಂದು ದಿನಕ್ಕೆ ಎಲ್ಲ ಹಸುಗೂ ಸೇರಿ 1250 ರೂಪಾಯಿ ಬೇಕಾಗುತ್ತೆ. ಬೂಸ, ಗಾಂದಿಂಡಿ, ಹುಲ್ಲು 1250 ರೂಪಾಯಿ ಕೊಟ್ಟರೆ ಒಂದಿನ ಬತ್ತೆ ಅದೇ ಹಸುಗಳಿಗೆ. ಯಾರು ಬೇಕಾದರೂ ಗೋಸೇವೆ, ಗೋಮಾಂಸ ಸೇವೆ ಮಾಡ್ಬೋದು. ನಿಮ್ಮ ಫೋನ್ಗೆ ಇದು ಮಾಡ್ಬೋದಲ್ಲ, ಫೋನ್ ಪೇ ಮಾಡ್ಬೋದು. ಸೊ ಫೋನ್ ಪೇ ಪ್ರತ್ಯಕ್ಷ ಗೋದಾನ 22,000 ಕೊಟ್ಟರೆ ದೇವರಿಗೆ ಅಭಿಷೇಕ ಇರುತ್ತೆ. ಮೂಲ ದೇವರಿಗೆ ಹಸು ಕರು ನಿಮ್ಮ ಕೈಯಿಂದನೇ ಪೂಜೆ ಮಾಡಿಸಿ ಗೋದಾನ ತಗೊಳ್ತೀವಿ. ನೀವು ಈ ಹಸು ಬೇಡ ನಾವೇ ಹಸು ತರ್ತೀವಿ ಅಂದರೆ ನಾವು ಸೀಮೆ ಹಸು ಅದೆಲ್ಲ ತಗೊಳ್ಳಲ್ಲ. ಪುಂಗ್ನೂರು ಗಿಡ್ಡ ನಾಟಿ ಹಸು 1,40,000 ಆಗುತ್ತೆ. ಹೊಸದಾಗಿ ಹಸು ತಂದು ಹೊಸ ಹಸುನೇ ದಾನ ಕೊಡುವಾಗಿದ್ದರೆ 1,40,000 ಆಗುತ್ತೆ. 25 ಜನಕ್ಕೆ ಊಟ ಇರುತ್ತೆ ಇಲ್ಲಿ. ಗೋದಾನ ಯಾರು ಮಾಡಿದ್ರೆ ಅವ್ರ ಮನೆಯವ್ರಿಗೆಲ್ಲ 25 ಜನಕ್ಕೆ ಊಟ ಇರುತ್ತೆ. ಎಲ್ಲರೂ ಸೇವೆ ಮಾಡ್ಬೋದು. ಸರಿ ಸ್ವಾಮಿ. 10 ಹಸು ಇದೆಯಾ? ಹಾಂ. ಇದೆಲ್ಲ ಗೋಶಾಲೆ ಇದೆ ಇಲ್ಲಿ ದೇವಸ್ಥಾನದಲ್ಲಿ. ನೀವು ಗೋಸೇವೆ ಕೂಡ ಇಲ್ಲಿ ಮಾಡಿಸ್ಬೋದು. ಇದೇ ಕಂಬ ಅರ್ಚಕರ ಹಳಿದ್ದು 108 ಅಡಿ ಕಂಬ ಇದು. ಸೊ ಬನ್ನಿ ಹತ್ರಕ್ಕೆ ಹೋಗಿ ಒಮ್ಮೆ ಕೋರಿಕೆಯನ್ನು ಕೋರ್ಕೊಳ್ಳೋಣ. ಮತ್ತು ಅಲ್ಲಿರ್ತಕ್ಕಂಥ ಲಕ್ಷ್ಮೀ ದೇವಿಯ ದರ್ಶನ ಪಡೆಯೋಣ. ಇಷ್ಟು ದೊಡ್ಡ ಕಂಬನ ಅವರು ಎತ್ತಿ ನಿಲ್ಲಿಸಿರ್ತಕ್ಕಂಥದ್ದು. ಸೊ ಇದು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಂದು ಹಳ್ಳ ಒಂದು ಮಾಡಿದ್ದಾರೆ. ಇದು ಬಂದು ಕಲ್ಯಾಣಿಗಾಗಿ ಒಂದು ತಯಾರಿ ನಡೆಸ್ತಾ ಇದ್ದಾರೆ, ಕಲ್ಯಾಣಿ ಕಟ್ಟಕ್ಕೆ ಮಾಡೋದಕ್ಕೆ, ಕಲ್ಯಾಣಿ ಕಾರ್ಯಕ್ಕೆ. ಸೊ ಇದೆಲ್ಲ ಮಾರ್ಬಲ್ಸಲ್ಲಿ ಯೂಸ್ ಮಾಡೋದಕ್ಕೆ. ಆ್ಯಂಡ್ ನೀವೇನಾದರೂ ಈ ದೇವಸ್ಥಾನಕ್ಕೆ ಬಂದಾಗ ಕಲ್ಯಾಣಿ ಕಾರ್ಯಕ್ಕಾಗಿ ಒಂದು ಸ್ವಲ್ಪ ಅಮೌಂಟನ್ನ ಡೊನೇಟ್ ಮಾಡಿ. ಇದು ನಾಗರಕಟ್ಟೆ. ಇದು ಬಂದು ನಾವು ಬೆಂಗಳೂರಿಂದ ಕ್ಯಾಬ್ ಮಾಡ್ಕೊಂಬಂದ್ವಿ. ಸೊ ಆ ಕಾರು ಇದು ನಾಗರಕಟ್ಟೆ. ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ನಾವು ಇಲ್ಲೇ ಮೇನ್ ರೋಡಲ್ಲಿ ಈ ಹೋಟ್ಲ್, ನಮ್ಮ ಬ್ಯಾಕ್ಗ್ರೌಂಡಲ್ಲಿರೋ ಹೋಟ್ಲಲ್ಲಿ ತಿಂಡಿ ಮಾಡಿಕೊಂಡ್ವಿ. ಸೊ ಇದಾಗಿತ್ತು ಕದ್ರಿಪುರದ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ವಿಡಿಯೋ. ಸೊ ಈ ವಿಡಿಯೋ ಹೇಗಿತ್ತು ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿ. ಮತ್ತು ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ಆದಷ್ಟು ರಿಪ್ಲೈ ಮಾಡ್ತೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.